ನಮಸ್ಕಾರ. ಇವತ್ತಿನ ಒಂದು ವಿಚಾರ ಬಂದ್ಬಿಟ್ಟು ಏನು ಅಂತಂದರೆ ಕ್ಯಾನ್ಸರ್ ರಿಲೇಟೆಡ್. ಇವತ್ತು ಮುಂಚೆಯಿಂದ ಏನು ಕಂಪೇರ್ ಮಾಡಿದ್ರೆ ಕ್ಯಾನ್ಸರ್ ಅನ್ನೋದು ಇತ್ತು. ಬಟ್ ಏನು ಅಂದರೆ ಭಾಳ ರೇರ್ ಕೇಸಸ್ಸು, ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾಯಿತ್ತು. ಇವತ್ತಿನ ದಿವಸ ಆ ಪರ್ಸೆಂಟೇಜು ನೋಡ್ದಂಗೆ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಏನು ಅಂದರೆ ನಮ್ಮ ಲೈಫ್ ಸ್ಟೈಲ್ ರಿಲೇಟೆಡು ಏನಾದ್ರು ಒಂದು ಚೇಂಜಸ್ ಆಗಿರೋದ್ರಿಂದ, ನಮ್ಮ ಸಹಜವಾಗಿ ಯೋಚನೆ ಮಾಡಿದ್ರೆ ಈ ಪೆಸ್ಟಿಸೈಡ್ಸು ಅಥವಾ ಒಂದು ನಾವು ಯೂಸ್ ಮಾಡ್ತಾ ಇರತಕ್ಕಂಥ ವಿಚಾರ ಏನು ಅಂತಂದರೆ ಈ ಪ್ಲ್ಯಾಸ್ಟಿಕ್ ಯೂಸ್ ಮಾಡೋದು, ಅದೊಂದು ಒಂದಷ್ಟು ನಾವು ಮನೆಯಲ್ಲೇ ಏನು ಚೇಂಜಸ್ ಮಾಡ್ದಿರ ಅದೇ ಮುಂಚಿನ ಥರನೇ ಇಟ್ಕೊಂಡ್ರೆ ನಾವು ಅದರಿಂದ ಪ್ರಿವೆಂಟ್ ಮಾಡ್ಬೋದಾ, ಏನಾದ್ರು ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳಿಬಿಟ್ಟು ಒಂದಿಷ್ಟು ಲಿಸ್ಟ್ ಔಟ್ ಮಾಡಿಕೊಂಡು ಭಾಳಷ್ಟು ಒಂದು ಪ್ರೋಟ್ ಯಾರು ಮಾಡಿದ್ದಾರೋ ಇದರಿಂದ ಏನೇನು ಲಾಭ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಬೇಕಂತ ಅಂದ್ಕೊಂಡೆ. ಇದನ್ನು ವಿತ್ ಪಿಕ್ಟೋರಿಯಲ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಏನಾದ್ರು ಒಂದು ಚಿಕ್ಕ ಚಿಕ್ಕ ಮೆಷರ್ ಮನೆಯಲ್ಲೇ ತೊಗೊಂತು ಅಂತಂದರೆ ಸೊ ದಟ್ ನಾವು ದೂರ ಇರ್ಬೋದು ಇದರಿಂದ. ಇಲ್ಲ ಅಂತಂದರೆ ಇದ್ರದ್ದು ಏನು ಅಂತಂದರೆ ಕಾಮನ್ನಾಗೆ ಇವಾಗ ಒಂದೊಂದು ಮನೆಗಳಲ್ಲಿ ಬಂದಿರೋದು ನಾನು ನೋಡಿದ್ದೀನಿ. ಭಾಳ ಪೇಯ್ನ್ಫುಲ್ ಪ್ರೊಸೀಜರ್, ಭಾಳಷ್ಟು ಖರ್ಚು ಆಗುತ್ತೆ, ಮತ್ತು ಫ್ಯಾಮಿಲಿಗಳಿಗೆ ಅದನ್ನು ತಡ್ಕೊಳ್ಳೋವಂಥ ಒಂದು ಶಕ್ತಿ ಆಗಲಿ ಭಾಳಷ್ಟು ಏನು ಅಂತಂದರೆ ಇದು ಯೋಚನೆ ಮಾಡೋ ವಿಚಾರ. ಅದು ನಮ್ಮ ಚಿಕ್ಕ ಚಿಕ್ಕ ಏನಾದ್ರು ಒಂದೊಂದು ಚೇಂಜಸ್ನ ಮಾಡಿಬಿಟ್ಟು ಒಂದು ಪ್ರಿವೆಂಟಿವ್ ಮೆಷರ್ ಥರ ತಗೊಳ್ತಾ ಆಗುತ್ತಾ ಅಂತ ಹೇಳಿಬಿಟ್ಟು ಒಂದು ಪ್ರಯತ್ನ. ಇದನ್ನು ಆದಷ್ಟು ಅಳವಡಿಸ್ಕೊಳ್ಳಿ ಅಷ್ಟೇ ಹೇಳೋದು. ಏನು ಅಂತಂದರೆ ಬಂದು ನಮ್ಮಲ್ಲಿ ಈ ಪದಾರ್ಥಗಳನ್ನು ನಾವು ಯೂಸ್ ಮಾಡ್ತಿರ್ತೀವಿ, ಅದರಲ್ಲಿ ಇದು ಒಂದಷ್ಟನ್ನು ನೀವು ಏನು ಅಂತಂದರೆ ಉಪಯೋಗಿಸೋದನ್ನು ರೆಗ್ಯುಲರಾಗಿ ಇಟ್ಕೊಳ್ಳಿ. ಏನು ಅಂದರೆ ಅರಿಶಿನ, ಇದು ಮುಂಚಿನಿಂದನೂ ಗೊತ್ತಿರೋಂಗೆ ಭಾಳ ಒಳ್ಳೆಯದು. ನಮ್ಮ ದಿನನಿತ್ಯದ ಅಡುಗೆನಲ್ಲಿ ಅದನ್ನು ಉಪಯೋಗಿಸ್ತಾ ಇರ್ತೀವಿ. ಅದರಲ್ಲಿ ಕರ್ಕ್ಯುಮಿನ್ ಅನ್ನೋ ಒಂದು ಅಂಶ ಇರುತ್ತೆ. ಇದು ಏನು ಅಂತಂತಂದರೆ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಏನಂತಂದರೆ ಈಗ ದಿನನಿತ್ಯದ ಒಂದು ಅಡುಗೆನಲ್ಲಿ ಉಪಯೋಗಿಸೋಂಥದ್ದು. ನಾರ್ತ್ ಇಂಡಿಯಾನಲ್ಲಿ ನೋಡ್ದಂಗೆ ಇದು ಹಸಿದು ಏನು ಶುಂಠಿ ಸಿಗುತ್ತಲ್ಲ ಅದೇ ಥರ ಹಸಿದು ಸಿಗುತ್ತೆ. ಅದರಲ್ಲಿ ಉಪ್ಪಿನಕಾಯಿ ಸದನು ಮಾಡಿಕೊಂಡು ತಿಂತಾರೆ. ಈ ಕರ್ಕ್ಯುಮಿನ್ ಅನ್ನೋದು ಭಾಳಷ್ಟು ತುಂಬಾ ಉಪಯೋಗ. ಎಷ್ಟೋ ಕಡೆ ಗೊತ್ತಿರೋಂಗೆ ನಮ್ಮಲ್ಲಿ ಇಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳಲ್ಲಿ ಯೂಸ್ ಮಾಡೋದ್ರಲ್ಲಿ ಅದು ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ಟರ್ಮರಿಕ್ ಏನಿದೆಯಲ್ಲ ಅರಿಶಿನ, ಇದು ಇಲ್ಲಿ ಬೆಳೆದಿರೋದು ಹೊರಗಡೆ ದೇಶಕ್ಕೆ ಹೋಗಿ ಇದರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಯೂಸ್ ಆಗ್ತಿದೆ ಅನ್ನೋ ಹೇಳಿ ಒಂದೆರಡು ವಿಚಾರಗಳು ನಮಗೆ ಕಂಡು ಬರುತ್ತೆ. ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕು. ಇದನ್ನು ನಿಮ್ಮ ಒಂದು ಅಡುಗೆನಲ್ಲಿ ಅಥವಾ ಒಂದು ರೆಗ್ಯುಲರ್ ಯೂಸೇಜ್ನಲ್ಲಿ ಇಟ್ಕೊಳ್ಳಿ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಗಾರ್ಲಿಕ್, ಬೆಳ್ಳುಳ್ಳಿ ಏನಿದೆಯಲ್ಲ ಅದು ಏನು ಅಂದರೆ ನಮ್ಮ ದಿನನಿತ್ಯ ಉಪಯೋಗಿಸ್ತಾ ಇರ್ತೀವಿ. ಅದನ್ನು ಒಂಚೂರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಏನು ಅಂತಂದರೆ ಹಸಿದು ಎಲ್ಲರೂ ತಿನ್ನೋಕ್ಕಾಗುತ್ತಾ ಒಂದನ್ನು, ಅಥವಾ ಅದು ಏನು ಅಂದರೆ ಅದರಿಂದ ಭಾಳಷ್ಟು ಉಪಯೋಗಗಳಿದ್ದಾವೆ. ಅದರಿಂದ ಅದನ್ನು ಅಳವಡಿಸ್ಕೊಳ್ಳಿ. ಮೂರನೇದು ಮುಂಚೆನೇ ಹೇಳಿದೆ ನಾನು, ಜಿಂಜರ್. ಇದನ್ನು ಮಾತಾಡಿದೆ. ಜಿಂಜರ್ ಭಾಳನೇ ಇದನ್ನು ನಮ್ಮ ಅಡುಗೆಗಳಲ್ಲಿ ಅದನ್ನು ಹಾಕೋದು ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿ. ರೆಗ್ಯುಲರಾಗಿ ಇದನ್ನು ಏನಂತಂದರೆ ಕಿಚನಲ್ಲಿ ಇಟ್ಕೊಂಡು ಉಪಯೋಗಿಸೋಂಥದ್ದು. ಫ್ರಿಡ್ಜ್ನಲ್ಲಿ ಇಡೋಕ್ಕೆ ಹೋಗಬೇಡಿ. ಇದನ್ನು ಜಿಂಜರ್ನ ಶುಂಠಿನ ಇಡಬಾರ್ದು. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಈರುಳ್ಳಿ ಸದ ಇಡ್ತಾರೆ, ಅದು ಇಡಬಾರ್ದು. ಬೆಳ್ಳುಳ್ಳಿ ಇಡಬಾರ್ದು. ಆಮೇಲೆ ಗಾರ್ಲಿಕ್, ಆಮೇಲೆ ಜಿಂಜರ್ನು ಸದನು ಇಡಬಾರ್ದು. ನೆಕ್ಸ್ಟ್ ನಮ್ಮಲ್ಲಿ ಕಾಮನ್ನಾಗಿ ಯೂಸ್ ಮಾಡುವಂಥ ಟೊಮ್ಯಾಟೋನಲ್ಲಿ ಬಂದ್ಬಿಟ್ಟು ಏನು ಅಂತಂತಂದರೆ ಪಿಗ್ಮೆಂಟ್ ಲೆಪಿಸೋಮ್ ಅಂತ ಹೇಳಿಬಿಟ್ಟು ಒಂದು ಅಂಶ. ಇಟ್ ರೆಡ್ಯೂಸಸ್ ದ ಪ್ರಾಸ್ಟೇಟ್ ಕ್ಯಾನ್ಸರ್. ಇದು ಏನು ಅಂದರೆ ನಮ್ಮಲ್ಲಿ ಟೊಮೆಟೊ ಏನು ಉಪಯೋಗಿಸ್ತೀವೋ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದನ್ನು ಪ್ರಯತ್ನ ಮಾಡಿ. ಇದು ಸದನೂ ಒಂದು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡತಕ್ಕಂಥ ಅಂಶ ಇದರಲ್ಲೂ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೆಗ್ಯುಲರ್ ಎಕ್ಸಸೈಸ್.
ಇದು ಬಂದು ಏನು ಅಂತಂತಂದರೆ ರೆಗ್ಯುಲರಾಗೆ ನಾವು ಏನು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ವಾಕಿಂಗು ಆ ಥರದ್ದು ಅಟ್ಲೀಸ್ಟ್ ಬೆಳಗ್ಗೆ ಮತ್ತು ಸಂಜೆ ಇಟ್ಕೊಳ್ಬೇಕು. 1 ಗಂಟೆ ನಮ್ಮ ಸ್ಟ್ರೆಸ್ ಲೆವೆಲ್ ಏನೇ ನಮ್ಮ ರೆಗ್ಯುಲರ್ ವರ್ಕ್ ಇರುತ್ತೋ ಅದನ್ನು ಬಿಟ್ಟು ಈ ಎಕ್ಸಸೈಸ್ ಅನ್ನೋದನ್ನು ಒಂದನ್ನು ಇಟ್ಕೊಳ್ತು ಅಂತಂದರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಒಂದು ಇನ್ನೊಂದು ಭಾಳಷ್ಟು ಉಪಯೋಗ ಏನು ಅಂತಂದರೆ ಅಟ್ಲೀಸ್ಟ್ ಒಂದು ವಾಕಿಂಗ್ ಮಾಡ್ಕೊಂಡು ಬಂದೋದು 1 ಅವರ್ ಅಥವಾ ಹಾಫ್ ಆನ್ ಅವರ್ ಅದಕ್ಕೆ ಅಂತಲೇ ಒಂದು ಟೈಮ್ ಸ್ಪೆಂಡ್ ಮಾಡೋದು, ಫ್ರೆಂಡ್ಸ್ ಜೊತೆ ಮಾತಾಡೋದು, ಇದೆಲ್ಲದೂ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗೋದಕ್ಕೆ ದಾರಿ. ಇವತ್ತು ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ನೋಡ್ದಂಗೆ. ನಮ್ಮ ವರ್ಕ್ನಲ್ಲೇ ಆಗಲಿ ಅಥವಾ ಯಾರ ಹತ್ರನೂ ಒಂದು ಒಡನಾಟ ಇರಲ್ಲ, ಮುಂಚೆ ಇದ್ದಂಗೆ ಮಾತಾಡೋಕ್ಕಾಗಲ್ಲ, ವರ್ಕ್ನಲ್ಲಿ ಬ್ಯುಸಿ ಇರ್ತೀವಿ. ಅದರಿಂದ 1 ಅವರ್ ಹಾಫ್ ಆನ್ ಅವರ್ ರೆಗ್ಯುಲರಾಗೆ ಒಂದು ಇಟ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮಲ್ಲಿ ಸಿಟ್ರಸ್ ಫ್ರೂಟ್ಸು, ಕಿತ್ತಳೆ ಹಣ್ಣು, ಮೂಸಂಬಿ ಆಗಲಿ, ಆಮೇಲೆ ಲೆಮನ್ ಬಹಳನೇ ಉಪಯೋಗ, ಯಾರಿಗೂ ಗೊತ್ತಿಲ್ಲ ಅದು ಆಗಲಿ. ಆಮೇಲೆ ಇದು ಸೌತೆಕಾಯಿ ನಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥದ್ದು. ಇದು ಸಿಟ್ರಸ್ ಫ್ರೂಟ್ಸ್ ಬಗ್ಗೆ ಮಾತಾಡಿದಾಗ ಈ 3 ಮೇಯ್ನಾಗಿ ಬರುತ್ತೆ ನಮ್ಮಲ್ಲಿ ರೆಗ್ಯುಲರಾಗಿ ಈ ಸಿಗೋವಂಥದ್ದು. ಸಿಟ್ರಸ್ ಯಾವುದೇ ವಿಟಮಿನ್ ಸಿ ಅಥವಾ ಹುಳಿ ಇರತಕ್ಕಂಥದ್ದು ಸಿಟ್ರಸ್ ಫ್ರೂಟ್ಸ್. ಇದನ್ನು ಉಪಯೋಗಿಸೋದ್ರಿಂದ ಭಾಳಷ್ಟು ಉಪಯೋಗಗಳಿದ್ದಾವೆ. ನಿಂಬೆಹಣ್ಣಂತೂ ಆಲ್ರೌಂಡರ್, ಎಲ್ಲದಕ್ಕಿಂತ ಮುಖ್ಯ. ನಮ್ಮಲ್ಲಿ ಯಾವುದೇ ಒಂದು ಸಲಾಡ್ ಅಥವಾ ಬೇರೆ ಒಂದನ್ನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿ ಮೇಲ್ಗಡೆ ನಾವು ಹಾಕ್ಕೊಳ್ತು ಅಂತಂತಂದರೆ ಆ ಮೇಲೆ ಒಂದು ಸ್ಪ್ರೆಡ್ ಹಿಂಡೋ ಅಂತ ಒಂದು ಇಟ್ಕೊಂಡಿತ್ತು ಅಂತಂದರೆ ಡೆಫಿನೆಟಾಗಿ ಇಟ್ಸ್ ವೆರಿ ಮಚ್ ಬೆನಿಫಿಷಿಯಲ್. ಯಾರಿಗೂ ಗೊತ್ತಿರೋದಿಲ್ಲ ಏನು ಅಂತಂತಂದರೆ ಒಳ್ಳೆಯದು ಅಂತ, ಬಹಳ ಒಳ್ಳೆಯದದು. ಇದೆಲ್ಲದೂ ನಮ್ಮ ಒಂದು ನೆಕ್ಸ್ಟ್ ಏನೇ ಒಂದು ಈ ಥರದೊಂದು ಕಾಯಿಲೆಗಳಿಗೆ ಅದು ಪ್ರಿವೆಂಟ್ ಮಾಡೋದಕ್ಕೆ ದಾರಿ ಅದಾಗಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿ ಈಗ ಗೊತ್ತೇ ಇದೆ ಎಲ್ಲರ ಮನೆಗಳನ್ನು ಮುಂಚೆ ಟೆಫ್ಲಾನ್ ಕೋಟಿಂಗ್ ಅಂಥದ್ದು ಮಾಡ್ರನ್ನಾಗೆ ನಾವು ದೋಸೆಗೆ ಇನ್ನೊಂದು ಮತ್ತೊಂದಕ್ಕೆ ಅದನ್ನು ಉಪಯೋಗಿಸೋದು, ಪ್ಲ್ಯಾಸ್ಟಿಕ್ ಬಟ್ಲುಗಳನ್ನು ಅಥವಾ ಪ್ಲ್ಯಾಸ್ಟಿಕ್ ಥಿಂಗ್ಸ್ಗಳನ್ನು ಉಪಯೋಗಿಸೋವಂಥದ್ದು ನಮ್ಮಲ್ಲಿ ಬೆಳೆಸ್ಕೊಂಬಿಟ್ಟಿದ್ರು. ಈ ಮಾಡ್ರನ್ ಈಗೊಂದು 10 ವರ್ಷದಿಂದ 15 ವರ್ಷದಿಂದ ಈಗ ತಿರ್ಗಾ ವಾಪಸ್ಸು ಬ್ಯಾಕ್ ಟು ಏನು ಅಂತಂದರೆ ಮುಂಚೆ ಈ ಟೆಫ್ಲಾನ್ ಕೋಟಿಂಗ್ಸ್ ಅದೂ ಇಟ್ ಈಸ್ ಆಲ್ಸೋ ಹಾರ್ಮ್ಫುಲ್ ಟು ಹೆಲ್ತ್ ಅಂತ ಹೇಳಿ ಬಂದಮೇಲೆ ಸ್ವಲ್ಪ ಜನ ಈಗ ಚೇಂಜ್ ಆಗ್ತಿದ್ದಾರೆ. ಬಟ್ ಜನಕ್ಕೆ ಇನ್ನೂ ಅಷ್ಟಾಗಿ ಅದರ ಸೀರಿಯಸ್ನೆಸ್ ಗೊತ್ತಿಲ್ಲ. ಇದೆಲ್ಲದೂ ಫರ್ದರ್ ಲೀಡ್ ಆಗ್ತಾ ಇರೋದೇನಕ್ಕೆ ಅಂತಂದರೆ ಈ ಥರದ್ದು ಒಂದು ನಮಗೆ ಗೊತ್ತಿಲ್ಲದೆ ಇರೋಂಥ ಕ್ಯಾನ್ಸರ್ಗಳಿಗೆ. ಅದರಿಂದ ಪ್ಲ್ಯಾಸ್ಟಿಕ್ ಈಗ ನಮಗೆ ಏನು ಸರ್ವ್ ಮಾಡ್ತಾ ಇದ್ದಾರಲ್ಲ, ಬೇರೆ ಒಂದು ಯಾವುದೋ ಒಂದು ಆನ್ಲೈನ್ ಆರ್ಡ್ರ್ ಕೊಡ್ತು ಅಂತಂದ್ರೂ ನಮಗೆ ಸರ್ವ್ ಆಗುವಂಥ ಕಂಟೈನರ್ಸ್ ಅದ ಬಂದ್ಬಿಟ್ಟು ನಾಟ್ ಓನ್ಲಿ ಪ್ಲ್ಯಾಸ್ಟಿಕ್, ಇಟ್ ಈಸ್ ಎ ರೀಸೈಕಲ್ಡ್ ಪ್ಲ್ಯಾಸ್ಟಿಕ್. ಅದರಲ್ಲಿ ನಾವು ಫುಡ್ಡನ್ನು ಹಾಕ್ಕೊಂಡು ನಾವು ತಿಂತಾಯಿದ್ದೀವಿ. ಮತ್ತು ನಮಗೆ ಇನ್ನೊಂದು ಹೇಳೋದು, ನಮಗೆ ಕಾಯಿಲೆ ಬರಬಾರ್ದು, ನಾವು ಬೆಸ್ಟ್ ಆಫ್ ದ ಬೆಸ್ಟ್ ಫುಡ್ಡು. ನೀವು ಯಾವುದ್ರಲ್ಲಿ ಫುಡ್ ತರಿಸ್ತಾ ಇದ್ದೀರಾ ತಿಂತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಯೋಚನೆ ಮಾಡೋ ವಿಚಾರ. ನಾವು ಉತ್ತಮವಾದ ಊಟ ಮಾಡೋದು ಮುಖ್ಯ ಅಲ್ಲ, ಯಾವುದ್ರಲ್ಲಿ ಬಂದಿದೆ ಅದನ್ನು ನಾವು ತೊಗೊಂಬಂದು ಓವನ್ನಲ್ಲಿ ಹೀಟ್ ಮಾಡಿದೆ ಅಂತ ಹಾಕ್ಕೊಳ್ಳಿ. ಆ ಹೀಟ್ ಮಾಡುವಂಥ ಪ್ಲ್ಯಾಸ್ಟಿಕ್ ಅದು ಬಂದುಬಿಟ್ಟು ಮುಂಚೆ ಇದು ಏನು ಅಂತಂತಂದರೆ ಸಿರಾಮಿಕ್ ಐಟಮ್ಸ್ಗಳಲ್ಲಿ ನಾವು ಬಿಸಿ ಮಾಡಬೇಕು ಅಥವಾ ಓವನ್ಗೆ ಅಂತಲೇ ಒಂದು ಪ್ರಿಫರ್ ಮಾಡಿರೋವಂಥ ಒಂದು ಕಂಟೈನರ್ಗಳಿರ್ತವೆ, ಅದರಲ್ಲೇ ಮಾಡಬೇಕು. ಏನು ಅಂತಂದರೆ ಬಿಸಿ ಮಾಡಬೇಕು ಅಂತೇಳಿ ಅರ್ಜೆಂಟ್ನಲ್ಲಿ ಅದೇ ಇಟ್ಟು ದಟ್ ಲೀಡ್ಸ್ ಟು ಏನು ಅಂತಂದರೆ ಆ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಒಳಗಡೆ ಹೋಗುತ್ತೆ. ಅದು ನೋಡಿ ನಾವೇ ಒಂದು ದಾರಿ ಮಾಡ್ಕೊಳ್ತಾ ಇರೋದು ಅದರಿಂದ. ನೆಕ್ಸ್ಟ್ ಬಂದ್ಬಿಟ್ಟು ರೆಗ್ಯುಲರಾಗಿ ನಾವು ಫುಡ್ಡನ್ನು ತಗೊಳ್ತಾ ಇರ್ತೀವಿ. ನಾವು ಒಂದು ಬಾಡಿಗೆ ಯಾವತ್ತೂ ನಾವು ಯೋಚನೆ ಮಾಡೋ ವಿಚಾರ, ಮುಂಚಿನ ಕಾಲದಲ್ಲಿ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಹರಳೆಣ್ಣೆನ ನಾವು ಕುಡಿಯೋದು ಆ ಒಂದು ಅಭ್ಯಾಸ ಇತ್ತು. ಈಗ ಅದೆಲ್ಲ ತಪ್ಪೋಗ್ಬಿಟ್ಟಿದೆ. ನಮ್ಮ ಮುಂಚಿನವರು ದೊಡ್ಡವ್ರಿಗೆ ಅದು ಗೊತ್ತಿತ್ತು. ಈಗ ಡಿಟಾಕ್ಸ್ ಮಾಡೋದಕ್ಕೆ ಭಾಳಷ್ಟು ಏನು ಅಂತಂತಂದರೆ ಈಗ ಏನು ಅಂತಂದರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಏನು ಅಂದರೆ ಈ ಹಸ್ರಿನಲ್ಲೇ ಏನು ಅಂದರೆ ನಮ್ಮಲ್ಲಿ ಏನೇನೋ ಗ್ರೀನ್ ಐಟಮ್ಸ್ಗಳು ಬರುತ್ತಲ್ಲ, ಈಗ ಪುದೀನ ಆಗಲಿ, ಆಮೇಲೆ ಇದು ಹಾಗಲಕಾಯಿ ಆಗಲಿ, ಬಿಟ್ರಗಾರ್ಡ್ ಏನಿದೆಯಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲದನ್ನೂ ಒಂದು ಗ್ರೈಂಡ್ ಮಾಡಿಬಿಟ್ಟು ಒಂದು ಡ್ರಿಂಕ್ ರೆಡಿ ಮಾಡಿಕೊಂಡು ಅದನ್ನು ಕುಡಿಯೋದು. ದಟ್ ಇಟ್ ಸೆಲ್ಫ್ ಈಸ್ ಎ ಡಿಟಾಕ್ಸ್. ಎಷ್ಟೋ ಕಡೆ ಈ ಗ್ರಾಸ್ ಹುಲ್ಲಿಂದು ರಸ ಸದನೂ ಇಲ್ಲ ಅಲ್ವಾಗ,
ಅಲ್ಲೆಲ್ಲದೂ ಮಾಡ್ತಾ ಇದೆಲ್ಲ ದೀಸ್ ಆರ್ ಆಲ್ ಏನು ಅಂತಂತಂದರೆ ಇದು ಏನಕ್ಕೋಸ್ಕರ ಅಂದರೆ ಇಟ್ ಡಿಟಾಕ್ಸಸ್ ದ ಬಾಡಿ. ನಾವೇನೆಲ್ಲ ತೊಗೋತಾ ಇದ್ದೀವೋ ಅದೊಂದು ಫ್ಲಶ್ ಔಟ್ ಆಗಬೇಕು. ಎಲ್ಲಿ ಫ್ಲಶ್ ಔಟ್ ಆಗುತ್ತೆ? ಒಂದು ವೆಹಿಕಲ್ನ ತೊಗೊಳ್ಳಿ, ನಾವು ವೆಹಿಕಲ್ನ ತೊಗೊಂಡೋಗ್ಬಿಟ್ಟು ಸರ್ವಿಸಿಗೆ ಬಿಡ್ತೀವಿ 3 ತಿಂಗಳಿಗೆ 6 ತಿಂಗಳಿಗೆ, ಏನಕ್ಕೆ ಅದನ್ನು? ಅದೇ ಥರ ನಮ್ಮ ಬಾಡೀಸ್ ನಾವು ಅದನ್ನು ಮಾಡ್ತಾಯಿದ್ದೀವ. ಡಿಕಾರ್ಬರೈಸ್ ಅಂತ ಕರೀತಾರೆ ಅದನ್ನು. ಇಂಜಿನ್ ಡಿಟಾಕ್ಸ್ ಇಂಜಿನ್ನ ಏನು ಅಂತಂತಂದರೆ ಡಿಕಾರ್ಬರೈಸ್ ಮಾಡಿ ಅದ್ರ ಕೊಳೆಯಿಂದ ಹೊರಗಡೆ ಹಾಕಿ ಅದು ಒಳ್ಳೆ ಮೈಲೇಜ್. ಗಾಡಿನೇ ಆ ರೀತಿ ನೋಡ್ಬೇಕಾದ್ರೆ ನಮ್ಮ ಬಾಡಿಗೆ ಆ ಡಿಟಾಕ್ಸ್ನ ನಾವು ಮಾಡ್ತಿದ್ದೀವ. ಟಾನಿಕ್ಗಳು ಸಿಗುತ್ತೆ, ಏನು ಅಂತಂತಂದರೆ ಮೋಷನ್ ಥ್ರೂ ಕ್ಲಿಯರ್ ಆಗೋಕ್ಕೆ ಅದು ಮಾಡ್ತಿದ್ದೀವ. ಇಲ್ಲ ಅಂತಂತಂದರೆ ಒಂದು 3 ದಿನಕ್ಕೊಂದ್ಸತಿ 6 ದಿನಕ್ಕೊಂದ್ಸತಿ ಬಾಡಿ ಡಿಟಾಕ್ಸ್ ಆಗೋಕ್ಕೆ ಗ್ರೀನ್ ಡ್ರಿಂಕ್ ಅಂತ ಒಂದು ಮಾಡಿಕೊಂಡು ಅದ್ರಲ್ಲಿ ಈ ಗ್ರೀನ್ ನಮ್ಮಲ್ಲಿ ಏನು ಬಿಟ್ರ್ ಗಾರ್ಡ್ ಅಥವಾ ಬೇರೆ ಇನ್ನೊಂದು ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಬಾಡಿನ ಒಂಚೂರು ಡಿಟಾಕ್ಸ್ ಮಾಡ್ಕೊಳ್ಳೋದು. ಡಿಟಾಕ್ಸ್ ಈ ಥರದೊಂದು ಸರ್ಚ್ ಮಾಡ್ತು ಅಂತಂದರೆ ಭಾಳಷ್ಟು ಸಿಗುತ್ತೆ. ಡಿಟಾಕ್ಸ್, ಬಾಡಿ ಡಿಟಾಕ್ಸೇ ಹೇಗೆ ಮಾಡೋದು ಅಂತ ಹೇಳಿ. ಮತ್ತು ಇದು ಮಾತಾಡಿದ್ದೆ ವಿಚಾರ. ಮತ್ತು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅಂಥದ್ದು, ಹರಳೆಣ್ಣೆ ಏನಿದೆಯಲ್ಲ ಇದು ಇವತ್ತಿನ ದಿವಸ ಮತ್ತೆ ತಿರ್ಗಾ ಟ್ರೆಂಡ್ ಆಗ್ತಾಯಿದೆ. ನಮಗೆ ಇದು ಬಹಳ ಹಳೆಯದು, ಏನ್ಷಂಟ್. ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ US ಇದನ್ನು ಡಿಟಾಕ್ಸ್ ಮಾಡೋದಕ್ಕೆ ಅಂತಲೇ ಎಷ್ಟೋ ಕಡೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಆಲ್ಸೋ ಎ ಕ್ಯಾನ್ಸರ್ ಟ್ರೀಟಿಂಗ್. ನಮಗೆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಈ ಬಾಡಿಗೆ ಹಚ್ಚಿಬಿಟ್ಟು ಈ ಹೊರಗಡೆ ಸನ್ಗೆ ಎಕ್ಸ್ಪೋಸ್ ಆಗಿ ಹೊರಗಡೆ ನಿಂತ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ನಿಲ್ಲಿಸ್ತಾಯಿದ್ರು. ದ್ಯಾಟ್ ಕಿಲ್ಸ್ ದ ಟ್ಯೂಮರ್ ಕಾಸಿಂಗ್ ಸೆಲ್ಸ್, ದಟ್ ಕಿಲ್ಸ್ ಅಂತ ಹೇಳಿಬಿಟ್ಟು ಎಷ್ಟೋ ಕಡೆ ಸೈನ್ಸ್ನಲ್ಲಿ ಪ್ರೂವ್ ಆಗಿದೆ. ಆದರೆ ನಾವು ಅದನ್ನೆಲ್ಲ ಬಿಟ್ಬಿಡ್ತೀವಿ. ಇವತ್ತು ಶ್ಯಾಂಪು, ಅದಕ್ಕೆ ಹೋಗ್ಬಿಟ್ಟು ನಾವು ಇಟ್ಸ್ ನಾಟ್ ಏನು ಅಂದರೆ ಇದು ಹಳೇ ಕಾಲದ್ದು, ಏನು ಅಂತಂದರೆ ಅದನ್ನು ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ಥರದ್ದು ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಇದು ನಾವು ಬಿಟ್ಟಿರೋದನ್ನು ಬೇರೆ ವೆಸ್ಟರ್ನ್ನವರು ತೊಗೊಳ್ತಾ ಇದ್ದಾರೆ. ನಾವು ಅವರದ್ದನ್ನು ಏನು ಅಂತಂದರೆ ಬೇಡದೇ ಇರೋಂಥದ್ದನ್ನು ನಾವು ತೊಗೊಳ್ತಾ ಇದ್ದೀವಿ. ಅವರ ಫುಡ್ ಕಲ್ಚರು, ಅವರ ಒಂದು ಫುಡ್ ಸ್ಟೈಲು, ಅವರ ಒಂದು ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರ್ ಆ ಥರದ್ದನ್ನೆಲ್ಲ ನಾವು ತೊಗೊಳ್ತಾ ಇದ್ದೀವಿ. ಇದು ಬೇಕಾ ಬೇಡವಾ? ಇದೆಲ್ಲದೂ ಬೇರೆ ಬೇರೆದಕ್ಕೆ ಲೀಡ್ ಆಗ್ತಾಯಿದೆ. ಲೈಫ್ ಸ್ಟೈಲ್ ಡಿಸೀಸಸ್ಗೂ ಇದು ಲೀಡ್ ಆಗ್ತಾಯಿದೆ. ಲೈಕ್ ಡಯಾಬಿಟೀಸ್, BP, ಹೆಂಗಸರಲ್ಲಿ ಥೈರಾಯ್ಡ್, ಮತ್ತು ಕ್ಯಾನ್ಸರ್, ಏನು ಅಂತಂದರೆ ಬ್ಲಾಡರ್ ಕ್ಯಾನ್ಸರ್ ಹೇಳಿ ಕೇಳಿ. ಇದೆಲ್ಲದೂ ಓನ್ಲಿ ಡ್ಯೂ ಟು ಲೈಫ್ ಸ್ಟೈಲ್. ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಏನು ಅಂತಂದರೆ ಇದನ್ನೆಲ್ಲ ನಾನು ಸ್ಟಡಿ ಮಾಡ್ದಂಗೆ ಒಂದು ಸ್ವಲ್ಪ ಇದನ್ನೆಲ್ಲ ನಿಮಗೂ ಎಲ್ಲದನ್ನು ತಿಳಿಸ್ಬೇಕು. ನಮ್ಮಲ್ಲಿರೋ ಅಂಥ ಪದಾರ್ಥಗಳನ್ನಲ್ಲೇ ನಾವು ಒಂದು ಸ್ವಲ್ಪ ಅದನ್ನು ಜಾಸ್ತಿ ಮಾಡ್ತು ಅಂತಂದರೆ ಈ ಮಸಾಲೆ ಪದಾರ್ಥಗಳು ಅದನ್ನು ಒಂದು ಸ್ವಲ್ಪ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಏನು ಚಕ್ಕೆ ಪೌಡ್ರು ಮೇಲ್ಗಡೆ ಒಂದು ಸ್ಪ್ರೆಡ್ ಮಾಡ್ಕೊಂಡು ತೊಗೊಳೋದ್ರಿಂದನೂ ಇಟ್ ಡಿಕ್ರೀಸಸ್ ದ ಡಯಾಬಿಟೀಸ್. ಆ್ಯಕ್ಚುಲಿ ಒಂದು ಬ್ಲಡ್ ಸ್ಪೈಕ್ ಏನು ಬರುತ್ತಲ್ಲ, ಬ್ಲಡ್ ಶುಗರ್ ಸ್ಪೈಕ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರೂವ್ ಆಗಿದೆ. ಅದು ಜನಕ್ಕೆ ಗೊತ್ತಿಲ್ಲ. ಜಾಸ್ತಿ ಆಯಿತಾ ಡಾಕ್ಟರ್ ಹತ್ರ ಹೋಗೋದು, ಟ್ಯಾಬ್ಲೆಟ್ ತೊಗೊಳ್ಳೋದು ಅಥವಾ ಟ್ಯಾಬ್ಲೆಟ್ ಬರ್ಸ್ಕೊಳ್ಳೋದು. ಇಂಗ್ಲೀಷ್ ಮೆಡಿಸಿನ್ಗೆ ನಾವು ಫುಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಪೇಯ್ನ್ ಬಂತ ಒಂದು ಮಾತ್ರೆ ತೊಗೊಳ್ಳೋದು. ಈ ಪೇಯ್ನೇನೆ ಆ್ಯಕ್ಚುಲಿ ಹೋಗಿ ಕಿಡ್ನಿ ಫೇಲ್ಯೂರ್ಗೂ ಸಹ ಕಾಸ್ ಇಟ್ ಈಸ್ ಎ ಕಾಸ್ ಆನ್ ಎ ಲಾಂಗ್ ಟರ್ಮ್. ಇದನ್ನು ಎಲ್ಲರೂ ಏನು ಅಂದರೆ ಕನ್ಸಿಡರ್ ಮಾಡಿ. ಮತ್ತು ಆದಷ್ಟು ಮನೆಯಲ್ಲೇ ಏನು ಅಂದರೆ ಮನೆ ಮದ್ದು ಮಾಡ್ಕೊಳ್ಬೇಡಿ ಅಂತ ಯಾರು ಹೇಳಲ್ಲ, ಬಟ್ ಸೆಲ್ಫ್ ಮೆಡಿಕೇಷನ್ನು ಡೇಂಜರ್. ಅದನ್ನು ಡಾಕ್ಟರ್ ಕೇಳಿಬಿಟ್ಟೇನೆ ಮಾಡಿ. ಬಟ್ ಇದೆಲ್ಲ ಯಾವುದು ಸೆಲ್ಫ್ ಮೆಡಿಕೇಷನ್ ಅಲ್ಲ. ನೀವು ಟೊಮೆಟೊದ ಯೂಸ್ ಮಾಡೋದೇ ಆಗಲಿ, ಗಾರ್ಲಿಕ್ ಯೂಸ್ ಮಾಡೋದು, ಇಟ್ ಈಸ್ ಆಲ್ಸೋ ಗುಡ್ ಫಾರ್ ಹಾರ್ಟ್. ಬೇರೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಮುಂಚೆ ನಮ್ಮ ಹಳೆಬರೆಲ್ಲ ಯೂಸ್ ಮಾಡ್ತಾರೆ, ಬಟ್ ಈಗ ಬಿಟ್ಬಿಟ್ಟಿದ್ದೀವಿ. ಓಕೆ, ಅಳವಡಿಸ್ಕೊಳ್ಳಿ. ಥ್ಯಾಂಕ್ ಯು.